ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದೇವನಗಿರಿಯ ವಿಶೇಷ ಕಾರ್ಯಕ್ರಮವಾಗಿರ್ತಕ್ಕಂಥ ದಾವಣಗೆರೆಯ ಸುತ್ತಮುತ್ತ ಏನು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ವೀಕ್ಷಕರೇ, 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೇ ಜೂನ್ 21ರಂದು ನಡೀತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ 195 ರಾಷ್ಟ್ರಗಳಲ್ಲಿ ಸರಿಸುಮಾರು 177 ರಾಷ್ಟ್ರಗಳು ಈ ಒಂದು ಯೋಗೋತ್ಸವವನ್ನು, ಯೋಗ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದ ಹೃದಯ ಭಾಗದಲ್ಲಿರ್ತಕ್ಕಂಥ ದಾವಣಗೆರೆ ಎಲ್ರಿಗೂ ಅತ್ಯಂತ ಒಂದು ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಊರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಬೆಣ್ಣೆ ನಗರಿಯ ಜನರ ಒಂದು ಮನಸ್ಸು ಕೂಡ ಬೆಣ್ಣೆಯಷ್ಟೇ ಮೃದು ಅಂತ ಹೇಳ್ತಾರೆ. ಸೊ ದಾವಣಗೆರೆಯಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ಕೂಡ ಅದು ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳಿವೆ, ಹಲವಾರು ಉದಾಹರಣೆಗಳಿದೆ. ಹಾಗಾಗಿನೇ ಒಂದು ಅತ್ಯಂತ ಹೆಚ್ಚು ಫಾಲೋಯರ್ಸನ್ನು ಹೊಂದಿರತಕ್ಕಂಥ BJP ಅಂತ ಪಕ್ಷ ಕೂಡ, ಕಾಂಗ್ರೆಸ್ ಅಂತ ರಾಷ್ಟ್ರೀಯ ಪಕ್ಷಗಳು ಕೂಡ ಇಲ್ಲಿ ತಮ್ಮ ಒಂದು ಚುನಾವಣಾ ವೇದಿಕೆಯನ್ನು ಪ್ರಾರಂಭ ಮಾಡ್ತವೆ, ಚುನಾವಣಾ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ದಾವಣಗೆರೆ ಅಂತಕ್ಕಂಥದ್ದು ಎಲ್ರಿಗೂ ಅದೃಷ್ಟದ ಊರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಏನಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ದಾವಣಗೆರೆ ಬಗ್ಗೆ ಅಂತ ನಿಮ್ಗೆ ಆಶ್ಚರ್ಯ ಅನ್ನಿಸ್ತಾ ಇರ್ಬೋದು. ಖಂಡಿತ ಅದಕ್ಕೊಂದು ಕಾರಣ ಇದೆ. ಏನು ಅಂದರೆ, ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಹಲವಾರು ದೊಡ್ಡ ದೊಡ್ಡ ಊರುಗಳ ಮಧ್ಯೆ ತನ್ನದೇ ಆದ ಒಂದು ಫೈಟಿಂಗನ್ನು ಮಾಡ್ಕೊಳ್ತಾ ತನ್ನದೇ ಆದ ಒಂದು ಹೆಸರನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ದಾವಣಗೆರೆ ಯಾವಾಗಲೂ ಹೆಸರುವಾಸಿ. ದಾವಣಗೆರೆಯನ್ನು ಜ್ಞಾನಕಾಶಿ ಅಂತಲೇ ಕರೀತಾರೆ. ಅಷ್ಟೊಂದು ವಿದ್ಯಾಸಂಸ್ಥೆಗಳು, ವಿದ್ಯೆಯನ್ನು ನೀಡ್ತಕ್ಕಂಥ ಸಂಸ್ಥೆಗಳು ದಾವಣಗೆರೆಯಲ್ಲಿ ಇದೆ. ಬಹುಶಃ ಒಂದು ಕಾಲದಲ್ಲಿ ಮ್ಯಾಂಚೆಸ್ಟರ್ ಅಂತ ಕರೆಸ್ಕೊಳ್ತಾ ಇದ್ದಕ್ಕಂಥ ದಾವಣಗೆರೆ ಇವತ್ತು ವಿದ್ಯಾಕಾಶಿಯಾಗಿ ಮಾರ್ಪಾಡಾಗಿದೆ ಅಂತ ಹೇಳಿದ್ರೆ ಅದು ನಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆ ವಿದ್ಯಾಸಂಸ್ಥೆಗಳಿಂದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಒಂದು ಕರ್ನಾಟಕದಲ್ಲಿ ಮೈಸೂರನ್ನು ಹೊರತುಪಡಿಸಿದ್ರೆ ಯೋಗಕ್ಕೆ 2ನೇ ಅತ್ಯಂತ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿರ್ತಕ್ಕಂಥ ಊರು ಯಾವ್ದಾರು ಇದ್ದರೆ, ಜಿಲ್ಲೆ ಯಾವ್ದಾರು ಇದ್ದರೆ ಅದು ನಮ್ಮ ದಾವಣಗೆರೆ ಜಿಲ್ಲೆ. ಸೊ ನಾನು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಏನಿದೆ ಅದರ ಬಗ್ಗೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೇಗೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಏನೆಲ್ಲ ಪ್ರಿಪ್ರೇಷನ್ಸನ್ನು ನಾವು ಮಾಡ್ಕೊಂಡಿದ್ದೀವಿ, ಹೇಗೆ ನಾವು ಮುಂದುವರಿತಿದ್ದೀವಿ ಅನ್ನೋ ಒಂದು ಚುಟುಕಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಜಿಲ್ಲೆಯ ಒಂದು ಆಯುಷ್ ಅಧಿಕಾರಿಗಳಾಗಿರ್ತಕ್ಕಂಥ, ಅದರಲ್ಲೂ ಕೂಡ ಇತ್ತೀಚೆಗೆ ತಾನೇ ಜವಾಬ್ದಾರಿಯನ್ನು ವಹಿಸಿಕೊಂಡು ಅತ್ಯಂತ ಮುತುವರ್ಜಿಯಿಂದ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನ ಒಗ್ಗಟ್ಟು ಮಾಡಿಕೊಂಡು ಎಲ್ಲ ಇಲಾಖೆಗಳನ್ನ ಸಂಪರ್ಕ ಮಾಡಿಕೊಂಡು ಅತ್ಯಂತ ಚುರುಕಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಪ್ರೀತಿಯ ಡಾಕ್ಟರ್ ಯೋಗೇಂದ್ರ ಕುಮಾರ್ ಅವರು, ಜಿಲ್ಲಾ ಆಯುಷ್ ಅಧಿಕಾರಿಗಳು, ಅವರ ಜೊತೆ ಮಾತಾಡ್ತಾ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ತಮಗೆ ಹಾರ್ದಿಕವಾದ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್ ಯೋಗೇಂದ್ರ ಕುಮಾರ್ ಸರ್ ಅವರಿಗೆ. ಸರ್, ಹೇಗೆ ಅನ್ನಿಸ್ತದೆ ಸರ್, ಮೊಟ್ಟ ಮೊದಲನೇದಾಗಿ ತುಂಬ ಕಡಿಮೆ ಸಮಯ ಸಿಕ್ಕಿದೆ ತಮಗೆ. ಇತ್ತೀಚೆಗೆ ತಾನೇ ತಾವು ಜಿಲ್ಲಾ ಆಯುಷ್ ಅಧಿಕಾರಿಗಳಾಗಿ ಅಧಿಕಾರ ವಹಿಸ್ಕೊಂಡಿದ್ದೀರಿ. ಅದರಲ್ಲೂ ಈ ಒಂದು ಚುನಾವಣೆಯ ದಿವಸಗಳಾಗಿದ್ದರಿಂದ ಲೇಟಾಗಿ ನಿಮಗೆ ಒಂದಷ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಥವಾ ಟೈಮ್ ಸಿಕ್ಕಿರುತ್ತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಮೊದಲನೇದಾಗಿ ನಿಮ್ಮ ಚಾನಲ್ಲಿಗೆ ನಾನು ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಥರದ ಕಾರ್ಯಕ್ರಮಗಳು ನಿಮ್ಮಲ್ಲಿ ಜನಜಾಗೃತಿ ಆದಂತಹ ಎಲ್ಲ ಆರೋಗ್ಯದ ವಿಷಯಗಳಿರ್ಬೋದು, ಜನಗಳು ತಿಳ್ಕೊಳ್ತಕ್ಕಂತಹ ಎಲ್ಲ ವಿಷಯಗಳ ಕಾರ್ಯಕ್ರಮಗಳನ್ನು ನೀವು ಪ್ರಸಾರಪಡಿಸ್ತೀರಿ. ಜನಸಾಮಾನ್ಯರಿಗೆ ಒಂದು ಮಾಹಿತಿಯನ್ನು ಕೊಡೋದು, ಅವರಿಗೆ ಒಂದು ಶಿಕ್ಷಣ ಕೊಡಲಿಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಈಗ ಯೋಗ ದಿನ ತಾವು ಕೇಳ್ದಂಗೆ ಎಲೆಕ್ಷನ್ನು, ಕೋಡ್ ಆಫ್ ಕಂಡಕ್ಟ್ ಎಲ್ಲ ಬಂತು. ನಾನು ತಗೊಂಡಿದ್ದು ಮಾರ್ಚ್, ಅದು ಕೋಡ್ ಆಫ್ ಕಂಡಕ್ಟ್ ಬಂದುಬಿಡ್ತು ನಾನು ಚಾರ್ಜ್ ತಗೊಂಡ ನಂತರ. ನನಗೆ ದಾವಣಗೆರೆ ಹೊಸ ಊರಲ್ಲ, ಹುಟ್ಟು ಬೆಳೆದಿರೋದು ಊರೇ ಇದು. ಆದ್ದರಿಂದ ಎಲ್ಲಾದರೂ ಕೂಡ ಪರಿಚಯ ಇತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಏನು ಬೇಕೋ ಅದನ್ನು ಪೂರ್ವ ನಿಗದಿಯಾಗಿ 1 ತಿಂಗಳು ಮುಂಚೆನೇ ನಾನು ಇದನ್ನು ಸಿದ್ಧತೆ ಪಡಿಸ್ಕೊಳ್ತಾ ಇದ್ದೆ. ಹಾಗಾಗಿ ಈಗ ಒಂದು ವಾರದಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ನನಗೇನು ಅದು ಅನ್ನಿಸ್ಲೇ ಇಲ್ಲ. ಮೊದಲಿಂದ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ರಿಂದ ಈಗ ಏನು ಅದು ತೊಂದರೆ ಆಗಲಿಲ್ಲ ಅಂತ ಅನ್ಕೋತೀನಿ ನಾನು. ಓಕೆ ಸರ್, ಈ ಒಂದು ಶಾರ್ಟ್ ಟೈಮಲ್ಲಿ ಎಲ್ಲ ಇಲಾಖೆಗಳನ್ನು ಟಚ್ ಮಾಡಿದಿರಿ. ಸೊ ಎಲ್ಲ ಇಲಾಖೆಗಳು, ಈವನ್ ನಾವು ಕೂಡ ನಮ್ಮ ಮಾಧ್ಯಮದ ಮೂಲಕ ನಿಮ್ಮ ಜೊತೆ ಟಚಲ್ಲಿ ಇದ್ದೀವಿ. ಸೊ ಎಲ್ಲ ಇಲಾಖೆಯವರು ಕೂಡ ಆಲ್ರೆಡಿ ಒಂದು ಕಾರ್ಯಪ್ರವೃತ್ತರಾಗ್ಬಿಟ್ಟಿದ್ದಾರೆ. ಸೊ ಇದು ವಿಶೇಷವಾಗಿ ಆಯುಷ್ ಇಲಾಖೆಯದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಯೋಗ ದಿನಾಚರಣೆ ಎಲ್ಲ ಇಲಾಖೆಗಳು ನಿಮ್ಮ ಒಂದು ಸ್ನೇಹದಿಂದನೋ ಅಥವಾ ನಿಮ್ಮ ಒಂದು ಸಂಪರ್ಕದಲ್ಲಿರೋದ್ರಿಂದನೋ ಒಂದು ಹೆಜ್ಜೆ ಮುಂದೆ ಹೋಗಿ ಅವರವ್ರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ಕೂಡ ನೋಡಿದ್ವಿ. ಅವರು ಅಲ್ಲಿ ಮಕ್ಕಳಿಗೆ ತರಬೇತಿ ನೀಡೋದಾಗಿರ್ಬೋದು, ಶಿಕ್ಷಕರಿಗೆ ತರಬೇತಿ ನೀಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಮತ್ತು ಏನು ಸಹಕಾರ ಬೇಕಿದೆ ಅವ್ರು ನೀಡ್ತೀವಿ ಅಂತ ಎಲ್ಲ ಒಂದು ಮುತುವರ್ಜಿಯಿಂದ ಮುಂದೆ ಬರ್ತಾಯಿದ್ರು. ಸೊ ಎಲ್ಲ ಇಲಾಖೆಗಳ ಸಹಕಾರ ನೋಡಿದ್ರೆ ಏನು ಅನ್ಸುತ್ತೆ ಸರ್ ನಮಗೆ? ಮೊದಲನೇದಾಗಿ ನಮ್ಮ ಒಂದು ಈಗಿನ ಆಯುಷ್ ಕಮಿಷನರ್ ಶ್ರೀನಿವಾಸುಲು ಸರ್ ತುಂಬ ಎನ್ಕರೇಜ್ ಮಾಡಿಬಿಟ್ಟು, ನಾವು ಪ್ರತಿ ಸರಿ ಒಂದು ದಿನ ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಿಬಿಟ್ಟು ಬಿಡೋದು ಬೇಡ, ಈ ಸರಿ ಒಂದು ವಿಶೇಷವಾದ ಕಾರ್ಯಕ್ರಮನ ನಮ್ಮ ಕಮಿಷನರ್ ಸರ್ ನಮ್ಗಳ ರೂಪಿಸಿ ನಮಗೆ ಗೈಡೆನ್ಸ್ ಮಾಡಿದ್ರು. ಅದೇನಪ್ಪ ಅಂದರೆ ಯೋಗೋತ್ಸವ ಅಂತ. 10ನೇ ತಾರೀಕು, ಮೊನ್ನೆ ಜೂನ್ 10ರಿಂದ ಜೂನ್ 20ರವರೆಗೂ 10 ದಿನಗಳ ಕಾಲ ಯೋಗೋತ್ಸವ ಕಾರ್ಯಕ್ರಮ. ಅದು ಯಾವುದು ಅಂದರೆ
ಆ ಸರ್ಕಾರದ ವತಿಯಿಂದನೇ ನಮಗೆ ನಿಗದಿಯಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ವಸತಿ ಶಿಕ್ಷಣಗಳ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, NSS ಹಾಗೂ ಎಲ್ಲ ಇನ್ನು ಇತರ ಇಲ್ಲಿ ಯಾರು ಕೈ ಜೋಡಿಸ್ತಾರೋ ಅವ್ರ ಜೊತೆಗೆ ಇವು 4 ಕೂಡ ನಾವು ಏನು ಮಾಡಿದ್ವಿ, ಫಸ್ಟಿಗೆ ಎಲ್ಲ ಹಾಸ್ಟೆಲ್ಗಳಲ್ಲಿ ಅವರವರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ದಾವಣಗೆರೆ ಜಿಲ್ಲಾಧಿಕಾರಿ ಸರ್ ಅವರ ಒಂದು ಮಾರ್ಗದರ್ಶನದಂತೆ ಅವರು ಕೂಡ ಪೂರ್ವಭಾವಿಯಾಗಿ ಕರೆದು ಎಲ್ಲ ಇಲಾಖೆಗಳು ಇವೇನು ಇಲಾಖೆ ಹೇಳಿದ್ನಲ್ಲ ನಾನು ಆ ಇಲಾಖೆಗಳನ್ನೆಲ್ಲ ಕರೆದುಬಿಟ್ಟು ಅವರು ಹೇಳಿದರು. ನಾವು ಅವರಲ್ಲಿ ಝೂಮ್ ಮೀಟಿಂಗ್ ಮಾಡಿದ್ವಿ. ಫಸ್ಟಿಗೆ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ನಾಗರಾಜ್ ಅವರು ತುಂಬ ನಮಗೆ ಇದಕ್ಕೆ ಫಸ್ಟಿಗೆ ಸಪೋರ್ಟ್ ಮಾಡಿದ್ರು. ಅವನ್ನೆಲ್ಲ ಝೂಮ್ ಮೀಟಿಂಗ್ ಮಾಡಿಬಿಟ್ಟು 9-10ನೇ ತಾರೀಕು ಆ ದಿನವೇ ನಾವು ಸ್ಟಾರ್ಟ್ ಮಾಡಿಸಿದ್ವಿ. 20 ಹಾಸ್ಟ್ಲು ಸಮಾಜ ಕಲ್ಯಾಣದ್ದು, 23 ವಸತಿ ಶಿಕ್ಷಣದ ಸಂಘದ ಹಾಸ್ಟ್ಲಲ್ಲಿ ಪ್ರತಿನಿತ್ಯನೂ ಕೂಡ ಅದು ಎಲ್ಲದು ಯೋಗ ತರಬೇತಿಯನ್ನು ಪಡಿತಾ ಇದ್ದಾರೆ. ಆ ಯೋಗ ತರಬೇತಿ ಪಡೆದು ಲಾಸ್ಟ್ನೇ ದಿನಕ್ಕೆ ಅವ್ರು ಬರ್ತಾರೆ. ಇದನ್ನು ನಿಲ್ಲಿಸಬಾರ್ದು. ಒಂದು 10 ದಿನ ನಾವು ಇಲ್ಲಿ ನಮ್ಮ ವೈದ್ಯಾಧಿಕಾರಿಗಳನ್ನೂ ಕೂಡ ಪ್ರತಿಯೊಂದು ಯಾವುದು ಹಾಸ್ಟೆಲ್ಸ್ ಇದೆಯೋ ಅಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ನಮ್ಮ ವೈದ್ಯಾಧಿಕಾರಿಗಳನ್ನು ಅಲ್ಲಿಗೆ ನಿಯೋಜನೆ ಮೇಲೆಗೆ ಮಾಡಿಬಿಟ್ಟು ಒಂದು ಯೋಗ ಟ್ರೈನರ್, ನಮ್ಮ ದಾವಣಗೆರೆ ಜಿಲ್ಲಾ ಆಯುಷ್ ಒಕ್ಕೂಟದಲ್ಲಿ ಇರ್ತಕ್ಕಂಥ ಯೋಗ ಟ್ರೈನರ್ಗಳು ಇದ್ದಾರೆ, ನಮ್ಮ ಆಯುಷ್ ಆರೋಗ್ಯ ಮಂದಿರದ ಯೋಗ ಟ್ರೈನರ್ಗಳು ಇದ್ದಾರೆ. ಅವರು ಕೂಡ ಹೋಗ್ಬಿಟ್ಟು ಅವರಿಗೆ ಯೋಗವನ್ನು ಹೇಳ್ಕೊಡ್ತಾರೆ. ಆ 10 ದಿನ ಪ್ರಾಕ್ಟೀಸ್ ಮಾಡಿದರೆ ಯಾವುದಾರ ಆಗಲಿ ಒಂದು ಸತತವಾಗಿ ಒಂದು 10ರಿಂದ 20 ದಿನ ಮಾಡಿದರೆ ಅದನ್ನು ಮೈಗೂಡಿಸ್ಕೊಳ್ತಾರಂತೆ. ಆ ಒಂದು ಮೈಗೂಡಿಸ್ಕೊಂಡು ಅದನ್ನು ಕಂಟಿನ್ಯೂ ಆಗಿ ಬರೀ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಅಷ್ಟೇ ಅಲ್ಲ, ಅದನ್ನು ಕಂಟಿನ್ಯೂ ಆಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕಾಗಿಯೇ ಈ ಸರಿ ಯೋಗೋತ್ಸವ ಅಂತ ಒಂದು ಕಾರ್ಯಕ್ರಮನ ನಾವು 10ನೇ ತಾರೀಕಿಂದಲೇ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ ಸರ್. ಕೆಲವೊಂದು ಸಂದರ್ಭಗಳಲ್ಲಿ ಹೇಗಾಗುತ್ತೆ ಅಂದರೆ, ತಾವು ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದ ನಾನು ಮುಕ್ತವಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ತಮಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೇವಲ ಫಾರ್ ದ ನಾಮಕಾವಸ್ಥೆ ನಡೆದು ಬಿಡುತ್ತೆ ಕೆಲವೊಂದು ಸರಿ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ. ಅದರಲ್ಲೂ ವಿಶೇಷವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ ಆ ಕಾರ್ಯಕ್ರಮ ತಕ್ಕ ಮಟ್ಟಿಗೆ ಯಶಸ್ಸಾಗುತ್ತೆ. ಯಾಕೆಂದರೆ ಅಲ್ಲಿ ನಿಮ್ಮಂಥ ಒಬ್ಬ ಅಧಿಕಾರಿ ಇರ್ತೀರಿ, ಎಲ್ಲರನ್ನೂ ಫಾಲೋ ಅಪ್ ಮಾಡ್ತೀರಿ, ಪ್ರಶ್ನೆಗಳನ್ನ ಕೇಳ್ತೀರಿ, ಈಗ ಆಗಬೇಕು ಅಂತ ಇನ್ಸ್ಟ್ರಕ್ಟ್ ಮಾಡ್ತೀರಿ. ಆದರೆ ತಾಲೂಕಾ ಕೇಂದ್ರಗಳ ಒಂದು ಕತೆ ಹೇಗೆ ಸರ್? ಯಾಕೆಂದರೆ ದಾವಣಗೆರೆ ಕೂಡ ಒಂದು 8 ತಾಲೂಕುಗಳನ್ನು ಹೊಂದಿದೆ. ಅದರಲ್ಲೇ ದಾವಣಗೆರೆ ಉತ್ತರ ದಕ್ಷಿಣ 2 ಬರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಹೊರಗಡೆ 6 ತಾಲೂಕು ಬರುತ್ತೆ ಸರ್. ಆ 6 ತಾಲೂಕುಗಳಲ್ಲಿ ಹೇಗಿದೆ ಪ್ರಿಪ್ರೇಷನ್ಸ್? ಯಾಕೆಂದರೆ ಹಳ್ಳಿಗರಿಗೆ ಅವ್ರದ್ದೇ ಆದಂಥ ಒಂದು ಮೈಂಡ್ ಸೆಟ್ ಇರುತ್ತೆ, ಅವ್ರದ್ದೇ ಆದ ಒಂದು ಜೀವನ ಶೈಲಿ ಇರುತ್ತೆ. ಸೊ ಅವರು ಸಿಟಿಯವರು ಹೇಳಿದ ಹಾಗೆ ತಕ್ಷಣಕ್ಕೆ ಯೋಗ ಅಂದರೆ ಹೌದು ಇದು ನಮ್ಗೆ ಅವಶ್ಯಕತೆ ಇದೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಿಗೆ ಹೋಗಲ್ಲ. ಸೊ ಅಲ್ಲಿ ನಿಮ್ಮ ಒಂದು ಆಯುಷ್ ಇಲಾಖೆಯಿಂದ ಹೇಗಿದೆ ಪ್ರಿಪ್ರೇಷನ್ಸ್, ಅಥವಾ ಹೇಗೆ ಒಂದು ಟ್ರ್ಯಾಕ್ ಮಾಡ್ತಿದ್ರಿ ಸರ್ ಅದನ್ನು? ನಮ್ಮಲ್ಲಿ ನಾವೀಗ ಆಯುರ್ವೇದ ಪದ್ಧತಿ ಹೇಗಿದೆ ಅಂದರೆ, ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲವೂ ಒಂದು ಹಾಸ್ಪಿಟ್ಲ್ ಬಿಟ್ಟರೆ ಇನ್ನೆಲ್ಲವೂ ಕೂಡ ಆಯುಷ್ ಆರೋಗ್ಯ ಮಂದಿರಗಳಾಗಿದೆ. ಅಲ್ಲಿ ಈಗಂತಲ್ಲ, ಪ್ರತಿನಿತ್ಯ ಹೋದ ವರ್ಷ ಕೆಲವೊಂದು 6 ವರ್ಷ 2019ರಲ್ಲಿ ಆದವು ಒಂದು 3 ನಮ್ಮ ಆಯುಷ್ ಆರೋಗ್ಯ ಮಂದಿರಗಳು, ಆರೋಗ್ಯ ಕ್ಷೇಮ ಕೇಂದ್ರಗಳು, ನಂತರ 3 ಆದವು. ಈಗ 24 ನಮ್ಮಲ್ಲಿ ಆಯುಷ್ ಆರೋಗ್ಯ ಮಂದಿರ ಇದೆ. 2 ತಾಲೂಕು ಹಾಸ್ಪಿಟ್ಲ್ ಇದೆ, ಒಂದು ಚೆನ್ನಗೇರಿಯಲ್ಲಿ, ಒಂದು ಹರಿಹರದಲ್ಲಿ, ಮತ್ತೊಂದು ಇಲ್ಲಿ ಜಿಲ್ಲಾ ಹಾಸ್ಪಿಟ್ಲ್ ಇದೆ. ಅಲ್ಲಿ ನಮ್ಮಲ್ಲಿ ಯಾವುದು ರೂರಲಲ್ಲಿ ಹಳ್ಳಿಗಳ ಕಡೆ ಆಯುಷ್ ಆರೋಗ್ಯ ಮಂದಿರ ಇದೆಯಲ್ಲ, ಅಲ್ಲಿ ಪ್ರತಿನಿತ್ಯವೂ ಕೂಡ ಯೋಗ ಡೇ ಅಂತ ಅಲ್ಲ, ಪ್ರತಿನಿತ್ಯವೂ ಯೋಗ ನಡೀತಾನೆ ಇದೆ. ಅಲ್ಲಿ ಕೂಡ ಒಬ್ಬರು ನಮ್ಮಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಇದ್ದಾರೆ, ಇಬ್ಬರು ಇದ್ದಾರೆ. ಒಂದೊಂದು ಕಡೆ ಯೋಗ ಇನ್ಸ್ಟ್ರಕ್ಟರ್ 1, ಯೋಗ ಇನ್ಸ್ಟ್ರಕ್ಟರ್ 2 ಅಂತ. ಬೆಳಗ್ಗೆ ಯೋಗ ಇನ್ಸ್ಟ್ರಕ್ಟರ್ 1 ಕ್ಲಾಸಸ್ ಮಾಡಿದರೆ ಮಧ್ಯಾಹ್ನ ಯೋಗ ಇನ್ಸ್ಟ್ರಕ್ಟರ್ 2 ಮಾಡ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಪ್ರತಿನಿತ್ಯ ಯೋಗ ನಡೆಯೋದ್ರಿಂದ ಹಳ್ಳಿಗಳಲ್ಲೇ ನಮ್ಮಲ್ಲಿ ಯೋಗ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಸುಮಾರು 6 ವರ್ಷ, ಕೆಲವೊಂದು 3 ವರ್ಷ, ಕೆಲವೊಂದು 1 ವರ್ಷದಿಂದ ಹಾಸ್ಪಿಟ್ಲ್ ಹಂತವಾಗಿ ಎಲ್ಲ ಯೋಗಗಳು ಹಾಸ್ಪಿಟ್ಲ್ ಮೇಲ್ಗಡೆನೆ ಯೋಗ ಹಾಲು ಮಾಡಿ ಅಲ್ಲಿ ಯೋಗ ಪ್ರತಿನಿತ್ಯ ನಡೆಯೋದ್ರಿಂದ ಅವ್ರಿಗೆ ಇದು ಯೋಗ ಹೊಸದೇನಲ್ಲ. ಮತ್ತು ತಾಲೂಕುಗಳಲ್ಲಿ ಯಾವ್ಯಾವ ಡಾಕ್ಟ್ರುಗಳಿದ್ದಾರೆ ಅಲ್ಲಿ ಆ ಡಾಕ್ಟ್ರುಗಳು ದಿನನಿತ್ಯ ಹೋಗಿ ಅವ್ರಿಗೆ ಕೂಡ ಒಂದು ಕಚೇರಿ ಆದೇಶ ಹಾಕಿಬಿಟ್ಟಿದ್ದೀವಿ. ಅವರು ಪ್ರತಿನಿತ್ಯ ಹೋಗಿ ಅಲ್ಲಿ ಎಲ್ಲವನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ವಿತ್ ಯೋಗ ಇನ್ಸ್ಟ್ರಕ್ಟರ್ ಕರ್ಕೊಂಡು ಹೋಗಿ ಅವ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಹಾಸ್ಟೆಲ್ಸ್ಗಳಲ್ಲೂ ಕೂಡ ಈಗ ಏನು ನಾವು 10 ದಿನದಿಂದ ಮಾಡ್ತಾ ಇದ್ದೀವಿ, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ವಸತಿ ಶಿಕ್ಷಣಗಳ ಸಂಘದ ಇಲಾಖೆ ಇರ್ಬೋದು, ಅವರು ಕೂಡ ನಮ್ಮ ಯೋಗ ಇನ್ಸ್ಟ್ರಕ್ಟ್ರು ಅವರು ಅಲ್ಲಿಗೆ ನಮ್ಮ ಒಬ್ಬರು ವೈದ್ಯಾಧಿಕಾರಿಗಳು ಹೋಗ್ಬಿಟ್ಟು ಪ್ರತಿನಿತ್ಯ ನಾನು ಅವ್ರದ್ದು ರಿಪೋರ್ಟ್ ತಗೊತಾ ಇದ್ದೀನಿ. ಅವ್ರದ್ದು ಎಲ್ಲದೂ ಕೂಡ ನಮಗೆ ಅವರು ಮಾಡಿರ್ತಕ್ಕಂಥದ್ದನ್ನು ವಿತ್ GPS ಮ್ಯಾಪಲ್ಲಿ ನನಗೆ ಅವ್ರ ಫೋಟೋಗಳು ಕಳಿಸ್ತಾ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ. ಸೂಪರ್ ಸರ್, ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ತಾವು ಕೂಡ ಒಬ್ಬ ಸರ್ಕಾರಿ ಅಧಿಕಾರಿಗಳು, ತಮ್ಗೆ ಗೊತ್ತಿರುತ್ತೆ ಎಲ್ಲ ಒಂದು ನೇಮಕಾವಸ್ಥೆ ಆಗಬಾರ್ದು. ಅದರಲ್ಲೂ ವಿಶೇಷವಾಗಿ ಯೋಗ ಡೇ ಬಂತು, ಈ ಒಂದು ವೀಕ್ ಸೆಲೆಬ್ರೇಟ್ ಮಾಡಿದ್ವಿ, ಮತ್ತು ಅಲ್ಲಿ ಅದು ಬದಿಗೆ ಹೋಗೋ ಹಾಗೆ ಆಗಬಾರ್ದು ಅಂಥೇಳಿ. ಸರ್, ತಮಗೆಲ್ಲ ಗೊತ್ತಿರೋ ಹಾಗೆ ತಾವೊಬ್ಬರು ಆಯುಷ್ ಅಧಿಕಾರಿಗಳು, ಅದರಲ್ಲೂ ಕೂಡ ಮೂಲತಃ ವೈದ್ಯರಾಗಿದ್ದೀರಿ. ಯೋಗದಿಂದ ವಾಸಿ ಮಾಡ್ತಿರ್ತಕ್ಕಂಥ ಕಾಯಿಲೆನೂ ಇಲ್ಲ, ಕ್ಯಾನ್ಸರನ್ನು ಕೂಡ ವಾಸಿ ಮಾಡ್ಬೋದು ಅಂಥೇಳಿ ಪ್ರೂವ್ ಆಗಿದೆ ಕೂಡ. ಸೊ ಯಾಕೆ ಈ ಒಂದು ಯೋಗ ತರಗತಿಯನ್ನು ಅಥವಾ ಯೋಗ ಪದ್ಧತಿಯನ್ನು ಈಗ ಬೇರೆಲ್ಲ ಸ್ಪೋರ್ಟ್ಸ್ಗಳಿಗೆ ಎಂಕರೇಜ್ ಮಾಡ್ತಾ ಇರೋ ಹಾಗೆ, ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ
ಒಲಿಂಪಿಕ್ಗೆ ಕೂಡ ಯೋಗವನ್ನು ಸೇರಿಸ್ಬೇಕಂತಕ್ಕಂಥ ಒಂದು ಬಲವಾದ ಕೂಗು ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಸ್ಥಳೀಯವಾಗಿ ಪ್ರತಿಭೆಗಳನ್ನು ತಯಾರು ಮಾಡಬೇಕು ಅಂದರೆ ಕೇವಲ ಯೋಗ ಸಂಸ್ಥೆಗಳಿಂದ ಇದಾಗಬೇಕು ಅಂದರೆ ಆಗಲ್ಲ. ಶಾಲಾ ಮಟ್ಟದಲ್ಲಿ ಅಟ್ಲೀಸ್ಟ್ ಹೇಗೆ ಲೀಸರ್ ಪೀರಿಯಡ್ ಬಿಡ್ತಾರೆ ಅಥವಾ ಡ್ರಾಯಿಂಗ್ ಪೀರಿಯಡ್ ಬಿಡ್ತಾರೆ, ಆ ಥರ ವಾರದಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಆದರೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕಂಪಲ್ಸರಿ ಅನ್ನೋ ಥರ ಯಾಕೆ ಆಗಬಾರ್ದು ಸರ್? ಇದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಯೋಗ ಈಗ ನೋಡಿ ಮಕ್ಕಳಲ್ಲಿ ಎಸ್ಪೆಷಲಿ ಸ್ಥೌಲ್ಯತೆ, ಶುಗರು, BP ಚಿಕ್ಕ ಮಕ್ಕಳಲ್ಲೂ ನಾನು ಕಾಣ್ತಾ ಇದ್ದೀನಿ. ಅದು ಯಾಕೆ ಅಂದರೆ ಬೇರೆ ಎಲ್ಲ ಪದ್ಧತಿಗಳಲ್ಲೂ ನಿಮಗೆ ಕಾಯಿಲೆ ಗುಣಪಡಿಸುತ್ತೆ. ಈ ಆಯುರ್ವೇದ ಯೋಗ ನಮ್ಮ ಆಯುಷ್ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ ಅವರ ಒಂದು ಮಾನಸಿಕ ಸ್ಥೈರ್ಯವನ್ನು ಕಾಪಾಡುತ್ತೆ. ನಮ್ಮಲ್ಲಿ ಕೂಡ ಅತ್ಯಾಧುನಿಕ ಚಿಕಿತ್ಸೆಗಳಿದೆ ನಮ್ಮ ಆಯುಷ್ ಪದ್ಧತಿಯಲ್ಲಿ. ಅವರಿಗೆ ಒಂದು ಯೋಗವನ್ನು ನಾವು ಮಾಡಿಸೋದ್ರಿಂದ ಪ್ರತಿನಿತ್ಯ ಈಗ ಅವ್ರ ವಿದ್ಯಾರ್ಥಿಗಳಲ್ಲಿ ತುಂಬಾ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದೆ. ಈಗ ಅವರಿಗೆ ಓದಿನ ಒತ್ತಡ ಇರ್ಬೋದು, ಟೀಚರ್ಸಿಂದು, ಸ್ಕೂಲಿಂದು, ಮನೆದು, ಆ ಒತ್ತಡವನ್ನು ನಿಭಾಯಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಆಗ್ತಾ ಇಲ್ಲ. ಅವರು ಒತ್ತಡ ನಿವಾರಣೆ ಮಾಡಲಿಕ್ಕಾಗಿ ಯೋಗವನ್ನು ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಕಂಪಲ್ಸರಿ ಮಾಡಬೇಕಂತ ಇರೋದು. ಅದನ್ನು ಕೂಡ ಇಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಮಟ್ಟಿಗೆ ನಮ್ಮ ದಾವಣಗೆರೆ ಜಿಲ್ಲೆಯ ಯೋಗ ಒಕ್ಕೂಟದವರು ಅಧ್ಯಕ್ಷರಾದಂತಹ ವಾಸುದೇವ್ ರಾಯ್ಕರ್ ಅವರು ನಾವೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಏನು ಪ್ಲ್ಯಾನ್ ಅಂದರೆ 150 ಜನ ಟೀಚರ್ಸ್, ಫಸ್ಟ್ PE ಟೀಚರ್ಸ್ ಏನಿರ್ತಾರಲ್ಲ ಅವರುಗಳಿಗೆ ನಮ್ಮ ಯೋಗ ಡೇ ಆದ ಕೂಡಲೇ ಅವರಿಗೆ ಒಂದು ನಿಗದಿತವಾದಂತಹ ಒಂದು ಯೋಗ ಟ್ರೈನಿಂಗನ್ನು ಕೊಡೋದು. ಆ ಯೋಗ ಟ್ರೈನಿಂಗ್ ಫಸ್ಟಿಗೆ ಅವ್ರಿಗೆ ಕೊಟ್ವಿ ಅಂದರೆ ಅವರು ಲೀಜರ್ ಪೀರಿಯಡಲ್ಲಿ, ಈಗ PE ಮಾಡಿಸ್ತಕ್ಕಂಥ ಪೀರಿಯಡಲ್ಲೇ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಯೋಗ ಮತ್ತು ಮೆಡಿಟೇಷನನ್ನು ಹೇಳ್ಕೊಡೋದು. ಮೊದಲನೇ ಹಂತವಾಗಿ 150 ಜನ PE ಟೀಚರ್ಸ್ನ ಮಾಡಬೇಕು ಅನ್ನೋದು ನಮ್ಮದು ಈಗ ಮೊದಲನೇ ಪ್ಲ್ಯಾನ್ ಆಗಿದೆ. ಅದೇ ರೀತಿ ಜಿಲ್ಲೆಯಾದ್ಯಂತ ಅದನ್ನು ಮುಂದುವರಿಸ್ತೀವಿ. ಪ್ರತಿಯೊಂದು ಶಾಲೆಗಳಲ್ಲೂ ಯಾರೂ ಕೂಡ ಈಗ ಯೋಗ ಹೇಗೆ ಅಂದರೆ ಒಂದು ಕಂಪಲ್ಸರಿ, ಅದು ಕೂಡ ಒಂದು ಪೀರಿಯಡ್ ಆಗಬೇಕು, ಒಂದು ಕ್ಲಾಸಲ್ಲಿ ಒಂದು ಪೀರಿಯಡ್ ಆಗಬೇಕು ಅನ್ನೋದು ನಮ್ಮದು ಅಭಿಲಾಷೆ ಇದೆ. ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರ ಮಾನಸಿಕ ಸ್ಥೈರ್ಯವನ್ನು ಕೂಡ, ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಲಿಕ್ಕೆ ಯೋಗನೂ ಕೂಡ ಒಂದು ಕಂಪಲ್ಸರಿ, ಒಂದು ಎಲ್ಲ ಬೇರೆ ಸಬ್ಜೆಕ್ಟ್ಗಳ ಥರ ಇದು ಕೂಡ ಒಂದು ಸಬ್ಜೆಕ್ಟ್ ಆಗಬೇಕು ಅನ್ನೋದು ತುಂಬ ಇಚ್ಛೆ ಇದೆ. ಯಾಕೆಂದರೆ ಸ್ಟ್ರೆಸ್ ಲೆವೆಲ್ ಯಾವ ಮಟ್ಟಕ್ಕಿದೆ ಅಂತಕ್ಕಂಥ ನಿಮಗೆ ಗೊತ್ತಿದೆ. ಇನ್ನು ಮೊನ್ನೆ ತಾನೇ ನೋಡ್ತಾ ಇದ್ವಿ ಇನ್ಸಿಡೆಂಟ್ ಹೇಗಿದೆ ಅಂದರೆ SLC ಪರೀಕ್ಷೆಯನ್ನು ಬರೆದಿದ್ದಾರೆ, PUC ಪರೀಕ್ಷೆಯನ್ನು ಬರೆದಿದ್ದಾರೆ. ಅವ್ರಿಗೆ ಆ ಫಲಿತಾಂಶ ಏನು ಬರುತ್ತೆ ಅನ್ನೋ ನೋಡೋ ಕುತೂಹಲನೂ ಇಲ್ಲ. ಆ ರಿಸಲ್ಟ್ ಬರುತ್ತೆ ಅನ್ನೋ ಒತ್ತಡದಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ 4 ಜನ ವಿದ್ಯಾರ್ಥಿಗಳು. ಇದಕ್ಕೂ ಆಘಾತಕಾರಿ ಅನ್ಸುತ್ತೆ. ಆಮೇಲೆ ಕೆಲವೊಂದು ಎಲ್ಲ ನೋಡ್ತೀವಿ, ಮಕ್ಕಳು ಇನ್ನು 7, 8ನೇ ಕ್ಲಾಸ್, 10ನೇ ಕ್ಲಾಸು ಇನ್ನೂ ಹೋಗಿರಲ್ಲ, ಕೆಲವೊಂದು ಕಾಂಪಿಟೇಷನ್ಸ್ಗಳಿಗೆ ಹೋಗ್ತಾರೆ. ಆ ಸ್ಪರ್ಧೆಯ ಒಂದು ಅತಿಯಾದ ಒತ್ತಡ ಅಥವಾ ಅತಿಯಾದ ವೈಭವೀಕರಿಸುವಿಕೆಯಿಂದನೂ ಕೂಡ ಮಕ್ಕಳು ಫಸ್ಟ್ರೇಷನಿಗೆ ಬರ್ತಕ್ಕಂಥದ್ದು. ಯಾವುದೋ ಮೊನ್ನೆ ಒಂದು ಕಾಂಪಿಟೇಷನ್ ಆಗ್ತಾ ಇತ್ತು ಟಿವಿಲಿ, ಅಲ್ಲಿ ತನ್ನನ್ನು ಬರೀ ಹೊರಗಡೆ ಹಾಕಿದ್ರು ಅನ್ನೋ ಒಂದು ಕಾರಣಕ್ಕೆ ಆ ಮಗು ಮೇಲಿಂದ ಬಂದ್ಬಿಟ್ಟು ಕೆಳಗಡೆ ಬಿದ್ದುಬಿಡ್ತು. ಎಷ್ಟೊಂದು ಆಘಾತಕಾರಿಯಾಗಿರ್ತಕ್ಕಂಥ ಚಿಕ್ಕ ಮಕ್ಕಳಲ್ಲಿ ಅಂಥ ಒಂದು ಯೋಚನೆ ಬರುತ್ತೆ ಅಂದರೆ ನಮ್ಮ ಸಮಾಜ ಯಾವ ನಿಟ್ಟಿನಲ್ಲಿ ಹೋಗ್ತಿದೆ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ಮಕ್ಕಳೇ ನಾಳೆ ನಮ್ಮ ಒಂದು ದೇಶಕ್ಕೆ ಆಸ್ತಿ ಆಗಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಏನು ಕಿವಿ ಮಾತನ್ನು ಹೇಳ್ಬೋದು ಸರ್? ಈಗ ಯಾವುದೇ ಮಕ್ಕಳಾಗಲಿ ಅದು ಫಲಿತಾಂಶದ ಮೇಲೆ ಅವಲಂಬಿತ ಅಲ್ಲ, ಅವ್ರದ್ದು ತಪ್ಪಲ್ಲ. ಮಕ್ಕಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಈಗ ಅವರು ಒಂದು ಸ್ಟ್ರೆಸ್ ಲೆವೆಲ್ ಅವರಿಗೆ ಆ ರೀತಿ ಬಂದ್ಬಿಟ್ಟಿದೆ. ಕಾಂಪಿಟೇಷನ್ ಕೂಡ ತುಂಬ ಜಾಸ್ತಿ ಆಗ್ತಾಯಿದೆ. ಸ್ಕೂಲಲ್ಲೂ ಕೂಡ ಅವರಿಗೆ ಒತ್ತಡ ಬರುತ್ತೆ, ಮನೆಯಲ್ಲಿ ಪೇರೆಂಟ್ಸಿಂದು ಒತ್ತಡ ಇರುತ್ತೆ. ಆದ್ದರಿಂದ ಆ ಒತ್ತಡ ನಿಭಾಯಿಸೋ ಶಕ್ತಿನ ಮಕ್ಕಳಲ್ಲಿ ಗಳಿಸ್ಬೇಕು. ನಾವು ಮಕ್ಕಳಲ್ಲಿ ಗಳಿಸ್ಬೇಕಂದ್ರೆ ಯೋಗ ಮೆಡಿಟೇಷನನ್ನು ಮತ್ತು ಅವರಿಗೆ ಕಂಪಲ್ಸರಿ ಮಾಡಿದಾಗ ಅವ್ರಿಗೆ ಈಗಿನ ಮಕ್ಕಳು ಹೇಗಿದ್ದಾರೆ ಅಂದರೆ ಒಂದು ಸಣ್ಣ ಒತ್ತಡ ಬಂದರೂ ಕೂಡ ಅದನ್ನು ನಿಭಾಯಿಸೋ ಶಕ್ತಿ ಇಲ್ಲ. ಈಗಿನ ಒಂದು ಫುಡ್ ಹ್ಯಾಬಿಟ್ಸು ಕೂಡ ಅದೇ ರೀತಿ ಇದೆ. ಮಕ್ಕಳಲ್ಲಿ ಹೇಗಾಗಿದೆ ಅಂದರೆ ಎಲ್ಲ ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರು, ಮನೆ ಊಟ ಅವ್ರು ಇಷ್ಟಪಡೋದಿಲ್ಲ. ಅದರಿಂದ ಚಿಕ್ಕ ಮಕ್ಕಳೆಲ್ಲ ನಾನು ಹೇಳ್ದಂಗೆ ತುಂಬ ಒಬೆಸಿಟಿ ಬರ್ತಾ ಇದೆ. ಮತ್ತು ಇನ್ನೊಂದು ಪ್ರಮುಖವಾದ ಕಾರಣ ಮಕ್ಕಳಲ್ಲಿ ಅಂದರೆ ಮೊಬೈಲ್. ಯಾವುದೇ ಮಗು ನೋಡಿದರೂ ಕೂಡ ಆ ಮೊಬೈಲ್ನ ಊಟ ಮಾಡಿಸ್ಬೇಕಂದ್ರೆ ಪೇರೆಂಟ್ಸೇ ಆ ರೀತಿ ಮಾಡ್ತಾರೆ. ಒಂದು ಮೊಬೈಲ್ ಕೊಡ್ತಾ ಮೊಬೈಲ್ ನೋಡ್ತಾ ಇರುತ್ತೆ, ಅವಾಗ ಊಟ ಕೊಡ್ತಾರೆ. ಇಲ್ಲ ತಾಯಿಯಂದರು ಮಗು ಸುಮ್ಮನೆ ಇದ್ದರೆ ಸಾಕು ಅಂತ, ಈಗ ಸಾಯಂಕಾಲ ಸೀರಿಯಲ್ ನೋಡ್ತಾ TV ಮುಂದೆ ಕೂರ್ತಾರಲ್ಲ, ಮಗು ಗಲಾಟೆ ಮಾಡದೇ ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು ಆ ಮಗು ಕೈಯಲ್ಲಿ ಮೊಬೈಲ್ ಕೊಟ್ಟು ಕೂರಿಸ್ತಾರೆ. ಅದನ್ನು ನಾವು ತಂದೆ ತಾಯಿಗಳು, ಪೇರೆಂಟ್ಸ್ ಆದವರು ನಾವು ಅದ್ರ ಬಗ್ಗೆ ಮೊದಲಿಗೆ ಯೋಚನೆ ಮಾಡಬೇಕಾಗಿದೆ. ಮೊಬೈಲನ್ನು ನಾವು ದೂರ ಇಟ್ಟರೆ ಆ ಮಕ್ಕಳು ದೂರ ಇಡುತ್ತೆ. ನಾವು TV ನೋಡ್ಕೊಂತ ಕೂತ್ರೆ ಆ ಮಕ್ಕಳು TV ನೋಡ್ತಾವೆ. ಆ TVಯಲ್ಲಿ ಬರ್ತಕ್ಕಂಥ ವಿಚಾರಗಳು ಕೂಡ ಮಕ್ಕಳಿಗೆ ಮಾನಸ ಒತ್ತಡವನ್ನು ಉಂಟು ಮಾಡ್ತಾವೆ. ನಾವು ನೋಡ್ದಂಗೆ ಹಾರರು ಅವನ್ನೆಲ್ಲ ನೋಡ್ತಾ ಇರುತ್ತೆ ಮಕ್ಕಳು. ನಾನು ನೋಡಿದ್ದೀನಿ ನನಗೆ ತುಂಬ ಜನ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡುವಾಗ ಬರ್ತಾಯಿದ್ರು, ಸರ್ ನನ್ನ ಮಗು 6ನೇ ಕ್ಲಾಸು 4ನೇ ಕ್ಲಾಸು ಸರಿ ನಿದ್ದೆ ಮಾಡಲ್ಲ, ಇಲ್ಲ ಮೊಬೈಲ್ ಕೊಡದೇ ಇದ್ದರೆ ಒಂಥರ ವಿಚಿತ್ರವಾಗಿ ಆಡುತ್ತೆ. ಅದು ಆ ಮೊಬೈಲಿಗೆ ಅಷ್ಟು ಒಂದು ಅಡಿಕ್ಷನ್ ಆಗಿಬಿಟ್ಟಿದೆ ಮಕ್ಕಳು. ಅವುಗಳಿಂದ ಹೊರಗೆ ಬರಬೇಕು ಅಂದರೆ ನೀವು ಅದನ್ನು ಬಾಯಿ ಮಾತಲ್ಲಿ ಹೇಳಿದರೆ ಬರೋದಿಲ್ಲ. ಪೇರೆಂಟ್ಸು ನೀವು ಕೂತ್ಕೊಳ್ಳಿ, 10 ನಿಮಿಷ ಧ್ಯಾನ ಮಾಡಿ,
ಯೋಗ ಮಾಡಿ ಮಕ್ಕಳು ನಿಮ್ಮನ್ನು ಫಾಲೋ ಮಾಡ್ತಾರೆ. ಯೋಗ ಧ್ಯಾನದಲ್ಲಿ ನೀವು ತಮ್ಮನ್ನು ತೊಡಗಿಸ್ಕೊಂಡ್ರೆ ಮೊಬೈಲು, ಟಿ ವಿ ಇದರಿಂದ ಅವರಷ್ಟಕ್ಕೆ ಅವರೇ ದೂರ ಬರ್ತಾರೆ. ಇದಕ್ಕೆ ಯಾವುದೂ ಮೆಡಿಸಿನ್ ಇಲ್ಲ. ಯೋಗ ಮತ್ತು ಪ್ರಾಣಾಯಾಮ ಮೆಡಿಟೇಷನ್ನೇ ಇದಕ್ಕೆ ಮೆಡಿಸಿನ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರಿ ಸರ್. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನಮಾನಗಳಲ್ಲಿ ಅಗತ್ಯ ಇರತಕ್ಕಂಥ ಒಂದು ಮಾಹಿತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಡಾಕ್ಟರ್ ಯೋಗೇಂದ್ರ ಕುಮಾರ್ ಅವರು ಹೇಳಿದಾಗೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಅವ್ರದ್ದೇ ಆದ ಒತ್ತಡ ಇದೆ. ಎಲ್ಲೋ ಒಂದು ಕಡೆ ಹಣ ಗಳಿಸ್ತಕ್ಕಂಥ ಒತ್ತಡ, ಎಲ್ಲೋ ಒಂದು ಕಡೆ ಸಂಸಾರವನ್ನು ನಿಭಾಯಿಸ್ತಕ್ಕಂಥ ಒತ್ತಡ, ಎಲ್ಲೋ ಒಂದು ಕಡೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಒತ್ತಡ. ಆ ನಿಟ್ಟಿನಲ್ಲಿ ಈ ಮಕ್ಕಳದನ್ನೆಲ್ಲ ಕೇಳೋಕೆ ಅವ್ರಿಗೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಸೊ ಹಾಗಾಗಿ ಮಕ್ಕಳು ಸುಮ್ಮನೆ ಇದ್ಬಿಟ್ರೆ ಸಾಕು, ನಾನು ಅಡುಗೆ ಮಾಡ್ಕೋಬೇಕು ಅಂತೇಳಿ ತಾಯಿಯಂದ್ರೆ ಮೊಬೈಲ್ ಕೊಡೋದು, ತಂದೆ ಮನೆಯಿಂದ ಬಂದ ತಕ್ಷಣ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ನನಗೆ ಯಾರೋ ಡಿಸ್ಟರ್ಬ್ ಮಾಡಿದ್ರೆ ಸಾಕು, ನಾನು ರೂಮಲ್ಲಿ ಇರ್ತೀನಿ ಅಂತೇಳಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತಕ್ಕಂಥದ್ದು. ಸೊ ಮಕ್ಕಳು ತಮ್ಮ ವಿಚಾರಗಳನ್ನು, ತಮ್ಮ ಒಂದು ಅನಿಸಿಕೆಗಳನ್ನು, ತಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದಾದ್ರೂ ಎಲ್ಲಿ? ಸೊ ಆಬ್ವಿಯಸ್ಲಿ ಅವ್ರು ಮೊಬೈಲ್ಗೆ ಅಡಿಕ್ಟ್ ಆಗ್ತಾರೆ. ಸೊ ಎಲ್ಲ ಪೇರೆಂಟ್ಸಲ್ಲಿ ಈ ಮೂಲಕ ಡಾಕ್ಟರ್ ಯೋಗೇಂದ್ರ ಕುಮಾರ್ ಸರ್ ಅವ್ರು ಹೇಳಿರೋ ಹಾಗೆ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀವಿ, ಸಾಧ್ಯವಾದಷ್ಟು ನೀವು ಮಕ್ಕಳ ಎದುರುಗಡೆ ಮೊಬೈಲನ್ನು ಯೂಸ್ ಮಾಡಬೇಡಿ. ಯೋಗದ ಕಡೆ ಒಂದು ಗಮನವನ್ನು ಕೊಡಿ, ಆರೋಗ್ಯದ ಕಡೆ ಗಮನ ಕೊಡಿ. ಸೊ ಮಕ್ಕಳಿಗೆ ನಾವು ಏನು ಹೇಳ್ತೀವಿ ಅದನ್ನು ಅವ್ರು ಖಂಡಿತ ಮಾಡೋದಿಲ್ಲ, ನಾವು ಹೇಗೆ ನಡ್ಕೊಳ್ತೀವಿ ಅದನ್ನು ನೋಡಿ ಅವ್ರು ಖಂಡಿತ ಫಾಲೋ ಮಾಡ್ತಾರೆ. ಬಿಕಾಸ್ ನೋಡೋದ್ರಲ್ಲೂ ಮತ್ತು ಮಾಡೋದ್ರಲ್ಲೂ ತುಂಬ ವ್ಯತ್ಯಾಸ ಇದೆ. ನಾವು ಪೂಜೆ ಮಾಡಿದ್ರೆ ಸಾಕು, ಮಕ್ಕಳು ನಮ್ಮನ್ನು ನೋಡ್ಕೊಂಡು ಪೂಜೆ ಮಾಡ್ತಾರೆ. ನಾವು ಕೆಳಗಡೆ ಕುತ್ಕೊಂಡು ಕೈಯಿಂದ ಊಟ ಮಾಡಿದ್ರೆ ಸಾಕು, ಮಕ್ಕಳು ನಮ್ಮನ್ನು ನೋಡಿ ಕೈಯಿಂದ ಊಟ ಮಾಡ್ತಾರೆ. ಅದೇ ನಾವು ಟಿ ವಿ ನೋಡ್ತಾ ಊಟ ಮಾಡೋದು, ನಾವು ಮೊಬೈಲ್ ನೋಡ್ತಾ ಊಟ ಮಾಡೋದು, ಮಕ್ಕಳಿಗೆ ಮೊಬೈಲ್ ನೋಡ್ಬಿಡಿ ಅಂದರೆ ಅವ್ರು ಖಂಡಿತ ಕೇಳಲ್ಲ. ನೀನು ಮಾಡ್ತಾ ಇದ್ದೀನಿ, ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸು ದಯವಿಟ್ಟು ಇದರ ಕಡೆ ಗಮನ ಕೊಡಿ ಅಂತ ಕೇಳ್ತಾ, ಕೊನೆಯದಾಗಿ ಒಂದು ಪ್ರಶ್ನೆ ಸರ್. ಜಿಲ್ಲಾ ಆಯುಷ್ ಅಧಿಕಾರಿಗಳಾಗಿ ದಾವಣಗೆರೆಯ ಮಟ್ಟಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಈ ಒಂದು ವಾರದಲ್ಲಿ ಹಮ್ಮಿಕೊಂಡಿದ್ರಿ? ಸೊ ಅದರ ಒಂದು ರಿಸಲ್ಟ್ ಎಲ್ಲಿವರೆಗೂ ಯಶಸ್ವಿಯಾಗಿದೆ? ಸೊ ಎಷ್ಟು ಜನ ನಿರೀಕ್ಷೆ ಇದೆ ನಿಮ್ಮ ಒಂದು ಯೋಗೋತ್ಸವದ ಕೊನೆಯ ದಿನ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 21 ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ 10ನೇ ವರ್ಷದ್ದು? ಸೊ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು 2 ನಿಮಿಷ ಹೇಳ್ಬೋದು ಸರ್? ಫಸ್ಟಿಗೆ ನಾನು ಹೇಳಿದೆ ಆಗಲೇ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 20 ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲಲ್ಲಿ, ವಸತಿ ಶಿಕ್ಷಣ ಸಂಘದ 23 ಹಾಸ್ಟೆಲ್ಗಳಲ್ಲಿ ನಮ್ಮ ಜಿಲ್ಲೆಯಾದ್ಯಂತ, ಈಗ ನಿಮಗೆ ವಸತಿ ಶಿಕ್ಷಣ ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ಚೆನ್ನಮ್ಮ ಆ ಹಾಸ್ಟೆಲ್ಗಳಲ್ಲಿ, ಅಲ್ಲಿ ನಮ್ಮ ಒಬ್ಬರು ಹತ್ರ ಇರ್ತಕ್ಕಂಥ ನಮ್ಮ ವೈದ್ಯಾಧಿಕಾರಿಗಳು ಎಲ್ಲ ತಾಲೂಕಲ್ಲೂ ಕೂಡ ಇದ್ದಾರೆ. ಎಲ್ಲ ಹಳ್ಳಿಗಳಲ್ಲಿ ಇದ್ದಾರೆ. ಅವ್ರನ್ನ ಯಾವ ಹಾಸ್ಟೆಲಿಗೆ ಹತ್ರ ಆಗುತ್ತೋ ಆ ವೈದ್ಯಾಧಿಕಾರಿಗಳು ನಮ್ಮಲ್ಲಿ ಯೋಗ ಟ್ರೈನರ್ಸ್ ನಮ್ಮ ಹಾಸ್ಪಿಟ್ಲಲ್ಲೇ ಇದ್ದಾರೆ. ಅವರುಗಳನ್ನ ಕರ್ಕೊಂಡೋಗಿ ಡೈಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ನಮ್ಮಲ್ಲಿ ಪ್ರತಿದಿನ ಯೋಗದ ಬರುತ್ತೆ. ಒಂದೊಂದು ಹಾಸ್ಟೆಲಲ್ಲಿ 240, 250, ಫಸ್ಟಿಗೆ ಒಂದು 20-30 ಮಕ್ಕಳು, 40 ಮಕ್ಕಳು ಇರೋರು. ಈಗ ಒಂದೊಂದು ಹಾಸ್ಟೆಲಲ್ಲಿ ಮೋರ್ ದ್ಯಾನ್ 300, 400 ಅವರಲ್ಲಿ ಹಾಸ್ಟೆಲಲ್ಲಿ ಎಷ್ಟಿರುತ್ತೋ ಅದರೊಳಗೆ 80% ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಅನ್ಲಿಕ್ಕೆ ನನಗೆ ಖುಷಿ ಆಗುತ್ತೆ. ನೆಕ್ಸ್ಟು ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಕೂಡ ನಾವು ಹರಿಹರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಮೊನ್ನೆ 13ನೇ ತಾರೀಕು. ತುಂಬ ಜನ 1700 ಮಕ್ಕಳು ಒಂದೇ ಸರಿಗೆ ಯೋಗವನ್ನು ಮಾಡಿ, ಸಣ್ಣ ಮಕ್ಕಳು ಪ್ರೈಮರಿ ಶಾಲೆಯಿಂದ ಹೈಸ್ಕೂಲ್ವರೆಗಿನ ಮಕ್ಕಳು ಒಂದೇ ಬಾರಿಗೆ ಯೋಗವನ್ನು ಮಾಡಿ, ಅಲ್ಲಿ ಕೂಡ ಆ ದಿನದಿಂದ ಯೋಗ ಪ್ರಾಕ್ಟೀಸಿಗೆ ನಮ್ಮ ಒಬ್ಬರು ಯೋಗ ಇನ್ಸ್ಟ್ರಕ್ಟರ್ ಹೋಗಿ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಕೂಡ ಸ್ಕೌಟ್ ಆ್ಯಂಡ್ ಗೈಡ್ಸು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ತಾಲೂಕು ಲೆವೆಲಲ್ಲಿ ಮೊನ್ನೆ 15ನೇ ತಾರೀಕು ಕೂಡ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಮಾಡ್ತಾಯಿದ್ರು. ಮೊನ್ನೆ ತಾಲೂಕು ಲೆವೆಲಲ್ಲಿ ಆ CDPO ಕಚೇರಿ ಮತ್ತು ಅಲ್ಲಿ ಇರ್ತಕ್ಕಂಥ ಅಂಗನವಾಡಿ ಟೀಚರ್ಸು ಮತ್ತು ಅಂಗನವಾಡಿ ಸಹಾಯಕರಿಗೆ ನಮ್ಮಲ್ಲಿ ಇರ್ತಕ್ಕಂಥ ಮಹಿಳಾ ವೈದ್ಯಾಧಿಕಾರಿಗಳು ಹೆಚ್ಚಿನ ಒಂದು ಇಂಟ್ರೆಸ್ಟ್ ತಗೊಂಡು ಅವರು ಕೂಡ ಹೋಗಿ ಯೋಗ ಇನ್ಸ್ಟ್ರಕ್ಟರ್ ಕರ್ಕೊಂಡು ಹೋಗಿ ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಇನ್ನೊಂದು ಪ್ರಮುಖವಾಗಿ ನಮಗೆ ಬಹಳನೇ ಉಪಯುಕ್ತವಾಗೋದು ಬರೋರು ಅಂದರೆ ನಮ್ಮ ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟದವರು. ದಾವಣಗೆರೆ ಜಿಲ್ಲಾ ಯೋಗ ಒಕ್ಕೂಟದಲ್ಲಿ ಕೂಡ ತುಂಬ ಜನ ಯೋಗ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ. ಅವರೂ ಹಾಸ್ಟೆಲ್ಸಿಗೆ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಪ್ರತಿಯೊಂದು ಯಾವ್ದಾದ್ರು ಒಂದು ಯೋಗ ಎಲ್ಲಿ ನಡೆಯುತ್ತೆ ಅಂದರೆ ಅವರು ಬರೀ 10 ದಿನ ಮಾತ್ರ ಅಲ್ಲ, ಪ್ರತಿದಿನವೂ ಕೂಡ ನಾವು ಯೋಗ ಹೇಳ್ಕೊಡ್ತೀವಿ. ಅಷ್ಟೊಂದು ಉತ್ಸುಕತೆಯಿಂದ ಬರ್ತಾ ಇದ್ದಾರೆ. ಅದು ಕೂಡ ನಾವೆಲ್ಲ ಒಂದು ಜೊತೆಯಾಗಿ ಹೋಗಿ ಕೆಲಸ ಮಾಡೋದ್ರಿಂದ ನಮ್ಮ ಜಿಲ್ಲೆ ಯೋಗದಲ್ಲಿ ಮುಂಚೂಣಿಯಲ್ಲಿ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಸರ್, ಕೊನೆಯ ದಿನ ಎಷ್ಟು ಜನ ನಿರೀಕ್ಷೆ ಇದೆ ಸರ್? ನಮಗೆ ಕೊನೆಯ ದಿನದಲ್ಲಿ 5000 ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಯಾಕಂದರೆ ಪ್ರತಿ ವರ್ಷದ ಮಾಹಿತಿ ಅಂತೆ ನಾನು ಕೂಡ ಪ್ರತಿ ವರ್ಷ ನೋಡ್ತಾ ಇದ್ದೀನಿ, 4,000 ರಿಂದ 5,000 ಜನ ನಮ್ಮಲ್ಲಿ ಇದ್ದೇ ಇರ್ತಾರೆ. ಈ ಸರಿನೂ ಕೂಡ ಅದಕ್ಕಿಂತ ಒಂದು ಜಾಸ್ತಿ ಬರ್ಬೋದು. ಯಾಕಂದರೆ ಎಲ್ಲ ಹಾಸ್ಟೆಲ್ಗಳಲ್ಲಿ ಎಲ್ಲ ಕಡೆ ನಾವು ಒಂದು ಈಗ ಯೋಗೋತ್ಸವ ಕಾರ್ಯಕ್ರಮ ಮಾಡಿರೋದ್ರಿಂದ ಪ್ರತಿ ವರ್ಷಕ್ಕಿಂತ ಈ ಸರಿ ನಮ್ಗೆ ಇನ್ನೂ 1,500 ಜನ ಹೆಚ್ಚಿಗೆ ಬರ್ಬೋದು ಅನ್ನೋ ಒಂದು ವಿಶ್ವಾಸ ಕೂಡ ಇದೆ. ಸೊ ನೀವು ಹೇಳ್ತಿರೋ ಪ್ರಕಾರ ಇಲ್ಲಿ ಟ್ರೈನಿಂಗ್ ಅಷ್ಟೇ ಇಲ್ಲ, ಆ ಎಲ್ಲ ಮಕ್ಕಳು ಅವತ್ತಿನ ದಿವಸ
ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿಮ್ಮ ಯೋಗೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಹೌದು. ಈಗ ಯಾವ್ದ್ಯಾವ್ದು ಮಕ್ಕಳು ಈಗ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ, ಇದು ಯೋಗ ತರಬೇತಿ ಪ್ಲಸ್ ಆಯುಷ್ ಪರಿಚಯ ಕಾರ್ಯಕ್ರಮ ಅಂತಾನು ಕೂಡ ನಾವು ಅದು ಸ್ಲೋಗ ಇದು ಇರೋದೇ ಹಂಗೆ. ಓಕೆ. ಯೋಗ ತರಬೇತಿ ಜೊತೆಯಲ್ಲಿ ಆಯುಷ್ ಪರಿಚಯ ಅಂದರೆ ನಮ್ಮಲ್ಲಿ ಆಯುಷ್ ಅಲ್ಲಿ ಈಗ ನೋಡಿ, ಮೊದಲಿಗೆ ಮನೆ ಮದ್ದು ಅಂತ ಮನೆಯಲ್ಲೇ ನಮ್ಮ ಅಜ್ಜಿ ಅಂದ್ರೆ ಅವರು ಒಂದು ಕೆಮ್ಮಾಯಿತು ಒಂದು ಸ್ವಲ್ಪ ತುಳಸಿ ರಸ ಕುಡಿ, ಇಲ್ಲ ಒಂದು ಸ್ವಲ್ಪ ಕರಿಮೆಣಸು ತಿನ್ನು, ಮನೆಯಲ್ಲೇ ಮನೆ ಮದ್ದು ಕಾರ್ಯಕ್ರಮ ಆಗ್ತಾ ಇತ್ತು, ಮೆಡಿಸಿನ್ ಲೆಸ್ ಆಗಿ ಮಾಡ್ತಾ ಇದ್ರು. ಆ ಒಂದು ಮಿನಿಮಮ್ ಆಯುಷ್ ಪರಿಚಯ ಕಾರ್ಯಕ್ರಮ ನಾವು ಹೇಗಿರ್ಬೋದು, ಮೆಡಿಸಿನ್ ಲೆಸ್ ಆಗಿ ಹೇಗಿರ್ಬೋದು, ಇಲ್ಲ ಬಂದ ಮೇಲೆ ಯಾವ ರೀತಿಯಾದಂಥ ಒಂದು ಕ್ರಮ ಕೈಗೊಳ್ಬೋದು ಅನ್ನೋದನ್ನು ಕೂಡ ಅವರಿಗೆ ಹೇಳ್ಕೊಡ್ತಾ ಇದ್ದೀವಿ. ಯೋಗದ ಜೊತೆಯಲ್ಲಿ ಇದು ಮಾಡಿರೋದ್ರಿಂದ ಈಗ ನಾವು ಇಷ್ಟು ದಿನ ಏನು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ, ಅವರೆಲ್ಲರೂ ಉತ್ಸುಕತೆಯಿಂದ ಅವರೇ ಸ್ವಯಂ ಪ್ರೇರಿತವಾಗಿ ಯೋಗ ದಿನಕ್ಕೆ ಅವ್ರುಗಳೇ ಬರ್ತೀವಿ, ಇನ್ನು ನಾವು ಬರೋದಲ್ಲದೆ ನಮ್ಮಲ್ಲಿ ಯಾರಿದ್ದಾರೆ ನಮ್ಮ ಕುಟುಂಬದವ್ರನ್ನೂ ಕೂಡ ಕರ್ಕೊಂಬರ್ತೀವಿ ಅಂತಂದು ನಮ್ಮ ಹತ್ರ ಎಲ್ಲ ಹೇಳಿದ್ದಾರೆ. ಸೊ ನೀವು ಹೇಳೋ ಪ್ರಕಾರ ಕಳೆದ 5-6 ವರ್ಷಗಳಿಂದ ಮೈಸೂರನ್ನು ಹೊರತುಪಡಿಸಿದ್ರೆ ದಾವಣಗೆರೆ 2ನೇ ಸ್ಥಾನದಲ್ಲಿದೆ. ಸೊ ಅದು ಮತ್ತೆ ಮುಂದುವರಿಯುತ್ತೆ, ಅದರಲ್ಲಿ ನಾವು ಪ್ರಥಮ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ತುಂಬ ಸಂತೋಷ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನನ್ನ ಜೊತೆ ಡಾಕ್ಟರ್ ಯೋಗೇಂದ್ರ ಕುಮಾರ್ ಅವರು, ಜಿಲ್ಲಾ ಆಯುಷ್ ಅಧಿಕಾರಿಗಳು, ಸಾಕಷ್ಟು ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಓಡಾಡ್ತಾ ಇದ್ದಾರೆ. ಇನ್ನೇನು ಹಾರ್ಡ್ಲಿ 3 ದಿವಸ ಇದೆ, ಇನ್ನಷ್ಟು ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಳಿಕ್ಕಿದೆ. ಅದು ಯೋಗ ಸ್ಪರ್ಧೆ ಆಗಿರ್ಬೋದು, ಮತ್ತು ಅಷ್ಟು ಯೋಗ ಸಂಸ್ಥೆಗಳ ಒಂದು ಜೊತೆ ಚರ್ಚೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಹೇಗೆಲ್ಲ ರೂಪುರೇಷೆಗಳ ಒಂದು ಮಾಡಿಕೊಂಡು ಕಾರ್ಯಕ್ರಮ ಹೀಗೇ ಬರಬೇಕು ಅಂಥೇಳಿ, ಅದರಲ್ಲೂ ಕೂಡ ನಾಳೆಯಿಂದ ವಿಶೇಷವಾಗಿ 3 ದಿನಗಳ ಕಾಲ ಅವರೊಂದು ಶಿಬಿರವನ್ನು ಕೂಡ ಏರ್ಪಡಿಸಿದ್ದಾರೆ ನಗರದ ಶಿವಯೋಗಿ ಮಂದಿರದಲ್ಲಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಜನಮನ ಮುಟ್ಟೋ ನಿಟ್ಟಿನಲ್ಲಿ, ಜನರ ಮನಸ್ಸಿನಲ್ಲಿ ಯೋಗ ಡೇ ಶಾಶ್ವತವಾಗಿ ಉಳಿಬೇಕು. ಅದ್ರ ಜೊತೆಗೆ ನಮ್ಮ ಒಂದು ದಾವಣಗೆರೆ ಏನಿದೆ ಅದು 2ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಂದು ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಒಂದು ಮನಸ್ಸಿನಾದ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ಹಾರ್ದಿಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್.